ಅರೆ ಏನಮ್ಮ ಬಸರಿ ಹೆಣ್ಣು ನೀನು, ಸ್ವಲ್ಪ ಸೂಕ್ಷ್ಮವಾಗಿರು. ನಾನು ಹೇಳಿದ್ರೆ ಬೆಳಗ್ಗೆ ಹೋದವಳು ಈಗ ಬರ್ತಾ ಇದೆಯಲ್ಲ ಮನೆಗೆ. ಅದು ಅಜ್ಜಿ ಅಲ್ವಾ, ಆಸ್ಪತ್ರೆಗೆ ಚೆಕಪ್ಗೆ ಅಂತ ಹೋದ್ಮೇಲೆ ಎಷ್ಟೊತ್ತು ಬರೋಕೆ? ನಿನ್ನೆ ಹೋಗಿದ್ರಲ್ಲ, ಅದ್ಯಾಕೆ? ಅದು ಅದು ರಿಪೋರ್ಟ್ ಏನೋ ಸಿಕ್ಕಿಲ್ಲ ಅಂತ ಹೇಳ್ತಿದ್ರಲ್ಲ, ಇವತ್ ಸಿಕ್ತಾ ಅತ್ಗೆ? ಹಾ ಸಿಕ್ತು ಮುರಾರಿ. ಅಲ್ವಾ ಕೃಷ್ಣ, ನೀನ್ ಇಲ್ಲೇ ಇದ್ರೆ ಹೇಗೆ? ಪಾಪ ನಿನ್ ಹೆಂಡತಿ ಒಬ್ಳೇ ಇರ್ತಾಳೆ, ನೀನ್ ಅವಾಗ ಹೋಗಿ ನೋಡ್ಕೊಂಡ್ ಬರ್ಬೇಕು ತಾನೆ. ನಾವು ಹೋಗಿ ಹಾಗೆ ಅವಳನ್ನ ನೋಡ್ಕೊಂಡು ಬಂದ್ವಿ. ಹೌದಾ? ಹೌದು ಅತ್ತೆಮ್ಮ. ಚಾರು, ರುಕ್ಕು ಹೇಗಿದ್ದಾಳೆ? ತುಂಬಾ ಚೆನ್ನಾಗಿದ್ದಾಳೆ, ಆರಾಮಾಗಿದ್ದಾಳೆ ಅತ್ತೆಮ್ಮ. ಲೋ ಕೃಷ್ಣ, ಹೇಳಿ ಅಜ್ಜಿ. ನೀನು ರುಕ್ಕುನ ಕರ್ಕೊಂಡ್ ಬಂದು ಮನೇಲಿ ಇಟ್ಕೋ, ಇಲ್ಲ ನೀನಾದ್ರೂ ಆ ಮನೆಗೆ ಹೋಗು. ನಾಳೆ 2ರಲ್ಲಿ 1 ನೀನ್ ಮಾಡ್ಲೇಬೇಕು. ಆಯ್ತಜ್ಜಿ. ಡಾಕ್ಟರ್ದ ಚೆಕಪ್ಗೆ ಹೋಗಿದ್ರಲ್ಲ, ಡಾಕ್ಟರ್ ಏನ್ ಮಗು ಆರೋಗ್ಯವಾಗಿದೆ? ಹಾ ಅತ್ತೆಮ್ಮ, ತುಂಬಾ ಆರೋಗ್ಯವಾಗಿದ್ಯಂತೆ. ಮೂಮೆಂಟ್ ಎಲ್ಲ ತುಂಬಾ ಫಾಸ್ಟ್ ಆಗಿದೆ, ನಿಮ್ ಮಗು ತುಂಬಾ ಚೂಟಿ ಆಗಿದೆ ಅಂತ ಹೇಳಿದ್ರು. ತುಂಬಾ ತುಂಬಾ ಸಂತೋಷ ಕಣೆ ಚಾರು. ಕೃಷ್ಣ, ನಾಳೆ ರುಕ್ಕುನ ಇಲ್ಲಿ ಕರ್ಕೊಂಡ್ ಬರೋದು ಮರಿಬೇಡ ಮತ್ತೆ. ಆಯ್ತಜ್ಜಿ, ಮೊದ್ಲು ರುಕ್ಕು ಹತ್ರ ಮಾತಾಡ್ತೀನಿ. ಅವಳು ಇಲ್ಲಿಗೆ ಬರಕ್ಕೆ ಯಾಕೋ ಒಪ್ಕೊಳ್ಳಲ್ಲ ಅನ್ಸ್ತಾ ಇದೆ. ಯಾಕಪ್ಪ ಕೃಷ್ಣ? ಅದು ಅವಳು ಇಲ್ಲಿಗೆ ಬಂದ್ರೆ ಅಣ್ಣನ್ ನೆನಪಾಗತ್ತಂತೆಮ್ಮ, ಒಂಥರ ಭಯ ಸಂಕಟ ಆಗ್ತಾ ಇರತ್ತಂತೆ. ಅದಕ್ಕೆ ಒಂದ್ ಸ್ವಲ್ಪ ದಿವಸ ಇಲ್ಲಿಗೆ ಬರಲ್ಲ ಅಂತ ಹೇಳಿದ್ರು. ಹೌದು ಅತ್ತೆಮ್ಮ, ನಾನು ಬಾ ಅಂತ ಕರ್ದೆ, ಪ್ಲೀಸ್ ನಾನು ಅಲ್ಲಿ ಕರಿಬೇಡಿ ಅಂತ ಹೇಳಿದ್ಲು. ಅದಕ್ಕೆ ನಾನು ಯಾಕೆ ಒತ್ತಾಯ ಮಾಡೋದು ಅಂತ ಸುಮ್ಮನೆ ಅದೆ. ಅವಳಿಗೆ ಹೇಗ್ ಬೇಕೋ ಹಾಗಿರ್ಲಿ ಬಿಡಿ ಅತ್ತೆಮ್ಮ. ಹೋಗ್ಲಿ ಬಿಡಮ್ಮ, ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಬದುಕಕ್ ಬಿಟ್ಬಿಡ್ಬೇಕು. ಸರಿಯಾಗಿ ಹೇಳಿದೆ ಕಣೆ ಜಾನಕಿ. ಅವ್ರ ಅನುಕೂಲಕ್ಕೆ ತಕ್ಕ ಹಾಗೆ ಅವ್ರನ್ನ ಬದುಕೋದಕ್ಕೆ ಬಿಟ್ಬಿಡ್ಬೇಕು ನಾವು. ಹಲೋ, ಏನಮ್ಮ ಅನಿತಾ? ಜಾನ್ಸಿನ ಸೋಲ್ಸ್ಬಿಡ್ತೀನಿ, ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ ಬಡಾಯಿ ಕೊಚ್ಕೊಳ್ತಾ ಐತೆ. ಇವಾಗ ಗೊತ್ತಾಯ್ತಾ, ಚಾಲೆಂಜ್ ಅಂತ ಬಂದ್ರೆ ನಮ್ ಜಾನ್ಸಿ ಮುಂದೆ ನೀನ್ ಏನು ಇಲ್ಲ ಅಂತ. ಹಲೋ, ಇನ್ನು ಚಾಲೆಂಜ್ ಮುಗ್ದಿಲ್ಲ. ಅವಳು ಗೆದ್ದಿರೋದು ಬರೀ ಟಾಸ್ಕ್ ಅಷ್ಟೇ, ಚಾಲೆಂಜ್ ಅಲ್ಲ ಅನ್ನೋದು ನೆನಪಿರ್ಲಿ. ಮೇನ್ ಗೆಲ್ಬೇಕಾಗಿರೋದು ಎಲೆಕ್ಷನ್ ಅಲ್ಲಿ, ಅದ್ರಲ್ಲಿ ಗೆದ್ದು ತೋರಿಸ್ತೀನಿ, ನೋಡ್ತಾ ಇರೋ. ಅಲ್ಲ ಅನಿತಾ, ಇನ್ನು ನೀನ್ ಆ ಭ್ರಮೆಯಲ್ಲೇ ಇದೆಯಾ? ನಮ್ ಜಾನ್ಸಿಗೆ ಸೈಕಲ್ಲೇ ಓಡ್ಸಕ್ ಬರ್ತಾ ಇರ್ಲಿಲ್ಲ, ಅಂತದ್ರಲ್ಲಿ ಅವಳು ಗಂಡನಿಗೋಸ್ಕರ ಸೈಕಲ್ ಓಡ್ಸೋದನ್ನ ಕಲ್ತು ರೇಸಲ್ಲಿ ನಿನ್ನ ಸೋಲ್ಸಿದಾಳೆ. ಅದ್ರಲ್ಲೇ ಅರ್ಥ ಮಾಡ್ಕೊ ಅವಳ ಕೆಪಾಸಿಟಿ ಏನು ಅಂತ. ಅವಳನ್ನ ಹೊಗಳೋದ್ ನಿಲ್ಲಿಸ್ತೀಯಾ? ನೋಡೋ, ಸೈಕಲ್ ರೇಸಲ್ಲಿ ಗೆದ್ಲು ಅಂದ ತಕ್ಷಣ ಅವಳು ನನ್ನನ್ನು ಸೋಲ್ಸಿದ್ಲು ಅಂತ ನಿನಗ್ ಯಾರು ಹೇಳಿದ್ದೋ? ಅವಳು ಏನೇ ಮಾಡಿದ್ರು ಎಲೆಕ್ಷನ್ ಅಲ್ಲಿ ನನ್ನ ಸೋಲ್ಸೋಕ್ ಸಾಧ್ಯನೇ ಇಲ್ಲ. ಅನಿತಾ ಅನಿತಾ, ನಿನ್ ಚಾಪೆ ಕೆಳಗೆ ತೂರಿದ್ರೆ ನಮ್ ಜಾನ್ಸಿ ರಂಗೋಲಿ ಕೆಳಗೆ ತೂರೋ ಅಷ್ಟು ಚಾಣಾಕ್ಷೆ. ನಮ್ ಜಾನ್ಸಿ ಆಫೀಸಲ್ಲಿ ಎಂತೆಂತ ಪಾಲಿಟಿಕ್ಸ್ ನೋಡಿದಾಳೆ, ಅಂತದ್ರಲ್ಲಿ ದಿಸ್ ಇಸ್ ನಥಿಂಗ್. ಅವಳು ನಿನಗಿಂತ ಒಂದು ಕೈ ಮೇಲೆ ಪಾಲಿಟಿಕ್ಸ್ ಮಾಡ್ತಾಳೆ ಹೊತ್ತು ನಿನಗ್ ಗೆಲ್ಲೋದಿಕ್ ಬಿಡಲ್ಲ. ಇಲ್ಲಿವರೆಗೂ ಈ ಅನಿತಾ ಅವಳಿಗೆ ಎದುರಾಗಿ ಪಾಲಿಟಿಕ್ಸ್ ಅಂದ್ರೆ ಏನು, ಸೋಲಿನ ರುಚಿ ಹೇಗಿರುತ್ತೆ ಅಂತ ಅವಳಿಗೆ ಅರ್ಥ ಮಾಡಿಸ್ತೀನಿ. ಅವಳು ಗೆದ್ದೇ ಗೆಲ್ತಾಳೆ ಅಂತ ಜಂಬ ಕೊಚ್ಕೋತಾ ಇರೋ ನಿನಗೂ ಮುಖಭಂಗ ಮಾಡ. ಇಲ್ಲಿ ಪ್ರತಿಯೊಬ್ರು ಇರೋದು ನನ್ನ ಪರವಾಗಿ, ನನ್ನ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರೋ. ಯಾವ್ದೇ ಕಾರಣಕ್ಕೂ ಅವಳು ಗೆದ್ದು ಈ ಮನೇಲಿ ಅವಳಿರೋಕೆ ಇವ್ರು ಯಾರು ಅವಕಾಶ ಕೊಡಲ್ಲ. ಸೊ ಅವಳು ಗೆಲ್ತಾಳೆ ಅನ್ನೋ ಭ್ರಮೆಯಿಂದ ಹೊರಗ್ ಬಂದು ಆದಷ್ಟು ಬೇಗ ಅವಳನ್ನ ವೆಲ್ಕಮ್ ಮಾಡ್ಕೊಳ್ಳೋ ಲಗೇಜ್ ಸಮೇತ ಕಳಿಸ್ಕೊಡ್ತೀನಿ. ನನಗ್ ಬೇಕಾಗಿರೋದು ಅದೇ ಕಣೆ. ಆ ಕ್ಷಣಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ನೀನ್ ಆ ಕೆಲಸ ಮಾಡ್ಬೇಕು ಅಂತಾನೆ ಅಲ್ವಾ ನಿನಗ್ ಫೋನ್ ಮಾಡಿ ಟ್ರಿಗರ್ ಮಾಡ್ತಾ ಇರೋದು. ಇಲ್ಲಿವರೆಗೂ ಒಂದ್ ರೀತಿ ಗೇಮ್ ಆದ್ರೆ ಸೀಕ್ರೆಟ್ ಗೆಲ್ತಾಳೆ ಅಂತ ನಾನು ನೋಡ್ತೀನಿ.
ಏನ್ ಮಕ್ಕಳಾಟ ಆಡ್ತಿದ್ದೀರಾ? ಒಂದೊಂದ್ಸಲ ಮಕ್ಕಳಾಟನು ಎಷ್ಟ್ ಚೆನ್ನಾಗಿರುತ್ತಲ್ವ ಯಜಮಾನ್ರೆ. ನನಗೆ ಹೋಗೋದಿಕ್ ದಾರಿ ಬಿಟ್ಟು ನೀವು ಯಾವ ಆಟ ಬೇಕಾದ್ರೂ ಆಡ್ಕೊಳ್ಳಿ. ಏನ್ ಮಾಡ್ತಿದ್ದೀರಾ ಮೇಡಮ್? ನಾನೇನು ಮಾಡ್ತಿಲ್ಲ ಯಜಮಾನ್ರೆ, ನೀವೇನಾದ್ರೂ ಕೊಡ್ತೀರೇನೋ ಅಂತ ಕಾಯ್ತಿದ್ದೀನಿ. ಏನ್ ಕೊಡ್ಬೇಕು? ಏನ್ ಯಜಮಾನ್ರೆ ಹೀಗೆ ಕೇಳ್ತಿದ್ದೀರಾ? ಸೈಕಲ್ ರೇಸಲ್ಲಿ ಎದ್ದು ಬಿದ್ದು ಗೆದ್ದು ಬಂದಿದ್ದೀನಿ, ಅದಕ್ಕಾದ್ರೂ ಒಂದು ಕಾಂಪ್ಲಿಮೆಂಟ್ರಿ ಇಲ್ವಾ? ಮೇಡಮ್, ನೀವು ಗೆಲ್ತೀರಾ ಅಂತ ಎಲ್ಲರ ಮುಂದೆ ಅನೌನ್ಸ್ ಮಾಡಾಯ್ತಲ್ಲ. ಇವಾಗ ನೀವು ಗೆದ್ದಿದ್ದೀರಾ ಅಂತ ಕಪ್ ಕೊಡ್ತೀವಿ ಅಂತ ನಾವೇನಾದ್ರೂ ಹೇಳಿದ್ವಾ? ಈ ಕಪ್ ಯಾರಿಗ್ ಬೇಕು? ಮತ್ತೆ ಇನ್ನೇನ್ ಕೊಡ್ಲಿ ನಾನು? ತುಟಿಯಿಂದ ಒಂದು ಸಿಹಿ ಮುತ್ತು. ಮೇಡಮ್, ಏನ್ ತಮಾಷೆ ಮಾಡ್ತಿದ್ದೀರಾ? ಯಾರ್ ನೀವು? ಯಾರ್ ಬೇಕಿತ್ತು? ನಮಸ್ತೆ. ಇದು ಶೇಷಮ್ಮಜ್ಜಿ ಅವ್ರ ಮನೆ ಇದೆ ತಾನೆ? ಮನೆ ಏನೋ ಇದೆ, ತಾವ್ಯಾರು ಗೊತ್ತಾಗ್ಲಿಲ್ಲ. ಅಲ್ಲ, ಅದನ್ನ ಇಲ್ಲೇ ನಿಲ್ಸ್ಕೊಂಡ್ ಕೇಳ್ತೀರಾ ಅಥವಾ ಒಳಗೇನಾದ್ರು? ಬಂದವ್ರನ್ನ ಬಾಗಿಲಲ್ಲೇ ನಿಲ್ಸಿ ಮಾತಾಡೋದು ಸಂಸ್ಕಾರ ಅಲ್ಲ. ಹಾಗಾದ್ರೆ ಬೇಜಾರ್ ಮಾಡ್ದೇ ಇರೋ ರೀತಿ ನಮ್ನ ಒಳಗ್ ಕರ್ಕೊಂಡು ಹೋಗಿ. ಬನ್ನಿ, ಒಳ ಬನ್ನಿ, ಬನ್ನಿ. ಇವಾಗ ಹೇಳ್ರಪ್ಪ, ಯಾರ್ ತಾವು? ಇದು ಶೇಷಮ್ಮಜ್ಜಿ ಅವ್ರ ಮನೇಲಿ ಇಲ್ವಾ? ಹಾ, ನಾನು ಇಲ್ಲೇ ಇದ್ದೀನಿ. ನಮಸ್ಕಾರ. ಹೌದು, ನನ್ನನ್ನು ಹುಡುಕೊಂಡ್ ಬಂದಿರೋ ನೀವ್ ಯಾರು ಅಂತ ನಂಗೆ ಗೊತ್ತಾಗ್ಲಿಲ್ವಲ್ಲ. ನಾವಾ? ನಾನು ಕಮಲಮ್ಮಜ್ಜಿ ಇದಾರಲ್ಲ ಅವ್ರ ಮೊಮ್ಮಗ. ಏನು, ನಮ್ ಕಮಲನ್ ಮೊಮ್ಮಗನ ನೀನು? ಇವರು ನನ್ನ ಧರ್ಮಪತ್ನಿ. ನಿಮ್ಮನ್ನ ನೋಡಿ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ, ಮನಸ್ಸಿಗೆ ತುಂಬಾ ಖುಷಿನೂ ಆಯ್ತು. ನೀವು ಮನೆಗ್ ಬರ್ತೀನಿ ಅಂತ ಹೇಳಿದೇನೋ ಓಕೆ, ಆದ್ರೆ ಝಾನ್ಸಿ ಮೇಡಮ್ನ ಎಲೆಕ್ಷನ್ ಅಲ್ಲಿ ಗೆಲ್ಸಕ್ಕೆ ಬರ್ತೀನಿ ಅಂತಂದ್ರೆ ನಮ್ಮ ಮನೆಯವ್ರು ಒಪ್ಕೋಬೇಕಲ್ಲ. ನನ್ಗನ್ಸೋ ಪ್ರಕಾರ ಅವ್ರು ಯಾವ್ದೇ ಕಾರಣಕ್ಕೂ ಒಪ್ಪಲ್ಲ, ನಿಮ್ ಮಾತನ್ನು ಕೇಳಲ್ಲ. ಈಗ ಹಾಗಾದ್ರೆ ನಮ್ಮನ್ನ ಬರಬೇಡಿ ಅಂತ ಹೇಳ್ತಾ ಇದ್ದೀರಾ? ಅಯ್ಯೋ, ಖಂಡಿತ ನೀವು ಬರ್ಲೇಬೇಕು. ಇವತ್ತು ನೀವು ಝಾನ್ಸಿ ಮೇಡಮ್ನ ಟಾಸ್ಕ್ ಅಲ್ಲಿ ಗೆಲ್ಲಿಸ್ದಂಗೆ ನಾಳೆ ಎಲೆಕ್ಷನ್ ಅಲ್ಲಿ ಗೆಲ್ಲಿಸ್ಲೇಬೇಕು. ಆದ್ರೆ ನೀವು ನಮ್ಮನೆಗೆ ಬರ್ತಿರೋದು ಝಾನ್ಸಿ ಮೇಡಮ್ ಪರವಾಗಿ ಅನ್ನೋದು ಗೊತ್ತಾಗ್ಬಾರ್ದು. ಹಾಗಾದ್ರೆ ಬೇರೆ ಏನ್ ಪ್ಲಾನ್ ಮಾಡ್ಕೊಂಡು ನಿಮ್ ಮನೆಗ್ ಬರ್ಬೋದು? ಹಾ, ರಾಮಾಚಾರಿ ಅವರೇ, ನೀವು ಕಮಲಮ್ಮನ್ ಮೊಮ್ಮಗ ಅಂತ ಹೇಳ್ಕೊಂಡು ಬಂದ್ಬಿಡಿ. ಕಮಲಮ್ಮ ಮೊಮ್ಮಗನ? ಕಮಲಮ್ಮ ಯಾರು? ಕಮಲಮ್ಮ ಅನ್ನೋರು ನಮ್ಮ ಅಜ್ಜಿ ಹಳೆ ಫ್ರೆಂಡು. ಅವ್ರ ಹೆಸರು ಹೇಳ್ಕೊಂಡು ಬಂದ್ರೆ ನಿಮ್ಗೆ ಯಾರಿಗೂ ಕ್ರಾಸ್ ಕ್ವಶನ್ಸ್ ಕೇಳಲ್ಲ. ನಮ್ಮ ಮನೆಗೆ ಈಸಿ ಆಕ್ಸೆಸ್ ಸಿಗುತ್ತೆ, ಉಳ್ಕೊಳಕ್ಕೂ ಅವಕಾಶ ಕೊಡ್ತಾರೆ. ಅಲ್ಲ, ಕಮಲಮ್ಮ ಅಜ್ಜಿ ಫ್ರೆಂಡ್ ಅಂತ ಹೇಳ್ತಿದ್ದೀರಾ, ಹಾಗಿದ್ಮೇಲೆ ಕಮಲಮ್ಮನ್ ಬಗ್ಗೆ ಅಜ್ಜಿಗೆಲ್ಲ ಗೊತ್ತಿರ್ಬೇಕಲ್ವಾ? ಒಂದ್ ವೇಳೆ ಸತ್ಯ ಗೊತ್ತಾದ್ರೆ ಬೇರೆನೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದು ಗೊತ್ತಾಗೋದಕ್ಕೆ ಚಾನ್ಸೇ ಇಲ್ಲ ಚಾರು ಅವರೇ. ಅವರಿಬ್ರು ಮೀಟ್ ಆಗಿ ತುಂಬಾ ವರ್ಷಗಳೇ ಆಗೋಗಿದೆ. ಅದು ಅಲ್ಲದೆ ಅವರಿಬ್ರಿಗೆ ಇವಾಗ ಕಾಂಟ್ಯಾಕ್ಟೇ ಇಲ್ಲ. ಸದ್ಯಕ್ಕೆ ನಮ್ಮ ಅಜ್ಜಿಗಿರೋದು ಕಮಲಮ್ಮನ್ ನೆನಪುಗಳಷ್ಟೇ. ಸೊ ನೀವು ಅವ್ರ ಹೆಸರು ಹೇಳ್ಕೊಂಡು ನಮ್ಮ ಮನೆಗೆ ಬಂದ್ರೆ ಉಳ್ದಿದ್ದೆಲ್ಲ ನಾವ್ ಅನ್ಕೊಂಡಂಗೆ ಆಗುತ್ತೆ. ಆಯ್ತು. ನೀನು ನಮ್ ಕಮಲನ ಮೊಮ್ಮಗನೇ. ನೀನು ತುಂಬಾ ಚಿಕ್ಕ ಹುಡುಗ ಆಗಿದ್ದಾಗ ನೋಡಿದ್ದು. ಇಷ್ಟು ವರ್ಷ ಆದ್ಮೇಲೆ ನನ್ ನೆನಪು ಮಾಡ್ಕೊಂಡು ನೋಡಕ್ ಬಂದಿದ್ಯಲ್ಲ, ತುಂಬಾನೇ ಖುಷಿ ಆಯ್ತಪ್ಪ. ಏನಜ್ಜಿ ಹಿಂಗಂತೀರಾ? ನಿಮ್ಮನ್ ಮರೆಯಕ್ಕಾಗತ್ತಾ? ನಮ್ಮ ಅಜ್ಜಿ ನಿಮ್ ಬಗ್ಗೆ ಮಾತಾಡ್ದಿರೋ ದಿನಾನೇ ಇಲ್ಲ, ನಿಮ್ಮನ್ನ ನೆನ್ಸ್ಕೊಳ್ದಿರೋ ಕ್ಷಣನೇ ಇಲ್ಲ. ಹೌದಪ್ಪ, ನಾವಿಬ್ರು ಒಂದೇ ತಟ್ಟೆಲಿ ಊಟ ಮಾಡ್ತಾ ಇದ್ವು, ಯಾವಾಗ್ಲೂ ಜೊತೆಲಿ ಇರ್ತಾ ಇದ್ವು. ಅದೇ ಒಂಥರ ಚೆನ್ನಾಗಿತ್ತು. ಅಜ್ಜಿ, ಹಂಗೆ ಇದು ಗಣಪತಿ ಅಂಕಲ್ ನಾನೇ ಗಣಪತಿ ಅಂಕಲ್.
ನಿನ್ನ ನೋಡಿ ಕಮಲಾಂಟಿ ನೋಡ್ದಂಗೆ ಆಯ್ತಪ್ಪ. ಅವ್ರು ಮಾಡ್ತಾ ಇದ್ದು ಪುಳಿಯೋಗರೆ ರುಚಿ ನೆನ್ಸ್ಕೊಂಡ್ರೆ ಈಗಲೂ ಬಾಯಲ್ಲಿ ನೀರು ಇರುತ್ತೆ. ಹೌದು ಅಂಕಲ್, ಅಜ್ಜಿ ತುಂಬಾ ಹೇಳಿದಾರೆ ನಿಮ್ ಬಗ್ಗೆ. ನಿಮ್ಗೆ ಪುಳಿಯೋಗರೆ ಅಂದ್ರೆ ಪಂಚಪ್ರಾಣ. ಆಮೇಲೆ ರವೆ ಉಂಡೆ ಅಂದ್ರೂ ಇಷ್ಟ ಅಂತಲ್ಲ ಹೇಳ್ತಾ ಇರ್ತಾರೆ. ಅದನ್ನು ಹೇಳ್ಬಿಟ್ರಾ? ಅವ್ರು ಮಾಡ್ತಾ ಇದ್ದ ರವೆ ಉಂಡೆನ ತಿನ್ನೋ ಮಜಾನೇ ಬೇರೆ. ಅಂದಾಗೆ ಕಮಲಮ್ಮ ಆಂಟಿ ಹೇಗಿದ್ದಾರೆ? ಅದು ನಮ್ ಜೊತೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಆದ್ರೆ ಈಗ್ಲೂ ತುಂಬಾ ಚೆನ್ನಾಗಿದ್ದಾರೆ. ಅಂದ್ರೆ ಏನಪ್ಪ, ಅವರು ನಿಮ್ ಜೊತೆಲಿ ಇಲ್ವಾ? ನಮ್ ಜೊತೆಲಿ ಮಾತ್ರ ಅಲ್ಲ ಅಜ್ಜಿ, ಅವ್ರಿಗೆ ಪ್ರಪಂಚದಲ್ಲೇ ಇಲ್ಲ. ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರು. ಛೇ 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 ಛೇ. ದೇವ್ರು ಹೀಗೆ ಕಣಪ್ಪ, ಒಳ್ಳೆ ಮನ್ಸಿರೋರ್ನ ಬೇಗ ಕರ್ಕೊಂಡ್ಬಿಡ್ತಾನೆ. ಅಂದ್ಹಾಗೆ ಏನಾಗಿತ್ತಪ್ಪ? ಏನಿಲ್ಲ ಅಂಕಲ್, ವಯಸ್ಸಾಗಿ ಆಯುಸ್ ಮುಗ್ದೋಯ್ತಷ್ಟೇ. ಅದು ನಿಜಾನೇ ಬಿಡಪ್ಪ. ಮುಗಿದ್ಮೇಲೆ ಯಾರಾದ್ರೂ ಹೋಗಲೇಬೇಕಲ್ವಾ? ಅದಂಗೆ ಅಂಕಲ್, ಲಲಿತಾ ಆಂಟಿ ಅದು ನಿಮ್ಮನ್ನ ನೋಡಿ ತುಂಬಾ ವರ್ಷಗಳಾಗೋಯ್ತಲ್ಲ, ಕಣ್ಣು ಹಿಡಿಯಕ್ಕಾಗ್ಲಿಲ್ಲ, ಸಾರಿ. ಪರವಾಗಿಲ್ಲ ಬಿಡಪ್ಪ, ನಾನು ನಿಮ್ನ ಗೊತ್ತು ಮಾಡಕ್ ಆಗಿಲ್ಲ. ರಾಮಾಚಾರಿ, ನೀನ್ ಯಾವಾಗ್ಲೂ ಶೇಷಮ್ಮಜ್ಜಿ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕಾದ್ರೆ ಸುಮ್ನೆ ಹೇಳ್ತಿದ್ದೇನೋ ಅನ್ಕೊಂಡೆ. ಇವೆಲ್ರೂ ನೋಡಿ ತುಂಬಾ ಖುಷಿ ಆಗ್ತದೆ. ನಮ್ಮೇಲೆ ನಿಮ್ಮ ಆಶೀರ್ವಾದ ಸದಾ ಇರ್ಲಿ ಅಜ್ಜಿ. ಅಯ್ಯೋ ಇಲ್ಲಿ ಒಳ್ಳೇದಾಗ್ಲಿ, ಇಬ್ರು ಚೆನ್ನಾಗಿರಿ. ಅಂದಂಗೆ ಅಜ್ಜಿ, ಇದು ಗಣಪತಿ ಅಂಕಲು ಲಲಿತಾ ಆಂಟಿ ಬಿಟ್ರೆ ಇನ್ಯಾರು ನನಗೆ ಅಷ್ಟು ಪರಿಚಯ ಇಲ್ಲಲ್ಲ. ಅಯ್ಯೋ, ನಾನ್ ಮಾಡ್ಕೊಡ್ತೀನಿ. ಇವಳು ಮಂಜುಳಾ ಅಂತ ನನ್ನ ತಮ್ಮನ ಹೆಂಡತಿ. ಇವಳು ಪಲ್ಲವಿ ಅಂತ, ಅವಳು ಸಂಗೀತ ಅಂತ. ಹಾಯ್. ಇವನು ರಾಘು, ಈ ಮನೆ ಮಗ. ಓ ಸೂಪರ್. ಇವ್ರು ನಾನು ಈ ಮನೆ ಸೊಸೆ ಝಾನ್ಸಿ ಅಂತ. ಓ ನೀವು ಸೂಪರ್. ಇವ್ರು ಯಾರು, ನಿಮ್ ಮಗಳ? ಹಲೋ, ನಾನು ಈ ಮನೆ ಸೊಸೆ ಆಗೋಳು ಅನಿತಾ ಅಂತ. ಅಲ್ಲ, ನಂಗೊಂದು ಡೌಟು. ಈ ಮನೆಗೆ ಇವ್ರೊಬ್ರೆ ಗಂಡ್ಮಗ ಅಲ್ವಾ? ಇವ್ರು ಸೊಸೆ ಆಗ್ತಾರೆ ಅಂದ್ರೆ ಹೆಂಗೆ? ಅದೊಂದು ದೊಡ್ಡ ಕಥೆನಪ್ಪ. ಇವತ್ತು ಇವರಿಬ್ಬರಲ್ಲಿ ಯಾರು ರಾಘು ಹೆಂಡತಿ ಅನ್ನೋದು ನಿರ್ಧಾರ ಆಗುತ್ತೆ. ಏನ್ ಹೇಳ್ತಿದ್ದೀರಾ? ನಂಗೆ ಅರ್ಥ ಆಗ್ತಿಲ್ಲ. ಅದೇನು ಅಂದ್ರೆ, ಈ ಮನೇಲಿ ಉಳಿಯೋದು ಸೊಸೆ ಆಗಿರೋಳ, ಸೊಸೆ ಆಗ್ಬೇಕಾದವಳ ಅನ್ನೋದಕ್ಕೆ ಇವತ್ತು ಎಲೆಕ್ಷನ್ ನಡೀತಾ ಇದೆ. ಹೇಗೋ ನೀವು ಬಂದಿದ್ದು ಒಳ್ಳೇದೇ ಆಯ್ತು. ನನ್ನ ಪ್ರಾರ್ಥನೆ ಆ ದೇವ್ರಿಗೆ ಕೇಳಿಸ್ತು ಅನ್ಸುತ್ತೆ. ಅವನೇ ನಿಮ್ಮನ್ನ ಕಳಿಸ್ಕೊಟ್ಟಿದ್ದಾನೆ. ಯಾಕಂಕಲ್ ಹಾಗೆ ಹೇಳ್ತಾ ಇದ್ದೀರಾ? ಅದು ಈ ಎಲೆಕ್ಷನ್ ಉಸ್ತುವಾರಿ ವಹಿಸ್ಕೊಳ್ಳೋದು ಯಾರು ಅಂತ ಚಿಂತೆ ಆಗಿತ್ತು. ಹೇಗೂ ನೀವಿಬ್ರು ಬಂದ್ರಿಂದ ಇದನ್ನ ನ್ಯಾಯಯುತವಾಗಿ ನೀವೇ ನಡ್ಸ್ಕೊಟ್ಟು ಹೋಗ್ಬೇಕು. ಪ್ಲೀಸ್, ಇಲ್ಲ ಅಂತ ಹೇಳ್ಬೇಡಿ. ನಮಗೋಸ್ಕರ ನೀವು ಒಪ್ಕೊಳ್ಳೇಬೇಕು. ಅಯ್ಯೋ ಪ್ಲೀಸ್ ಎಲ್ಲ ಕೇಳ್ಬಿಡಿ ಅಂಕಲ್, ನೀವು ವಯಸ್ಸಲ್ಲಿ ದೊಡ್ಡವರು, ಅಷ್ಟೊಂದು ರಿಕ್ವೆಸ್ಟ್ ಮಾಡೆಲ್ಲ ಕೇಳ್ಕೊತಾ ಇದ್ದೀರಾ ಅಂದ್ಮೇಲೆ ಮಾಡ್ಕೊಡೋಣ ಬಿಡಿ. ಇವಾಗೇ ನಮ್ಮ ಝಾನ್ಸಿ ಇವರು ಉಸ್ತುವಾರಿ ವಹಿಸ್ಕೊಂಡ್ರೆ ನಿನ್ಗೇನು ಅಭ್ಯಂತರ ಇಲ್ಲ ತಾನೇ? ಮನೆಯವ್ರನ್ನ ಬಿಟ್ಟು ಹೊರಗಡೆಯವ್ರು ಯಾರಾದ್ರೂ ಓಕೆ ದೊಡ್ಡ ಮಾವ. ಅನಿತಾ, ನಿಂದೇನಾದ್ರು ತಕರಾರಿದೆಯಾ? ಇಲ್ಲ ಮಾವ. ಸರಿ, ಹಾಗಾದ್ರೆ ನಮ್ಮ ರಾಮಾಚಾರಿ ಚಾರು ಉಸ್ತುವಾರಿಯಲ್ಲಿ ಎಲೆಕ್ಷನ್ ನಡೆಯುತ್ತೆ.